ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರು ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಶಿಲುಬೆಯ ವಿಷಯವಾಗಿರ್ತಕ್ಕಂಥ ಒಂದು ಮಾತು ನಾಶನದ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಏನಂದರೆ ಅದು ಹುಚ್ಚು ಮಾತಾಗಿದೆ ಎಂಬುದಾಗಿ. ನಾಶನದ ಮಾರ್ಗದಲ್ಲಿರ್ತಕ್ಕಂಥವರು ಈ ರೀತಿಯಾಗಿ ಆಲೋಚನೆ ಮಾಡಬಹುದು, ಅಥವಾ ಯೇಸುವನ್ನು ನಂಬಲಾರದಿರ್ತಕ್ಕಂಥವ್ರು ಯೇಸು ಸ್ವಾಮಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ಜನರನ್ನು ಏನು ರಕ್ಷಿಸ್ತಾನೆ, ಆತನು ಶಿಲುಬೆ ಮೇಲೆ ಸತ್ತಿದನೆಂಬುದಾಗಿ ಯೇಸುವನ್ನು ಅರಿಯಲಾರದಿರ್ತಕ್ಕಂಥ ಜನಗಳು ಹೇಳಬಹುದು. ಆದರೆ ಯೇಸುವನ್ನು ಅರಿಯಲಾರದಿರ್ತಕ್ಕಂಥ ಜನಗಳು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆತನು ಸತ್ತು ತಿರುಗಿ 3ನೇ ದಿನದಲ್ಲಿ ಜೀವದಿಂದ ಎದ್ದಿದ್ದಾನೆ ಎಂಬುದಾಗಿ. ಶಿಲುಬೆಯ ವಿಷಯವಾಗಿರ್ತಕ್ಕಂಥ ಮಾತು ಆತನನ್ನು ಅರಿಯಲಾರದಿರ್ತಕ್ಕಂಥ ಜನರಿಗೆ ಅದು ಒಂದು ಹುಚ್ಚು ಮಾತಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಯೇಸುವನ್ನು ನಂಬುವ ಇವರು ಕೂಡ ಹುಚ್ಚರು ಎಂಬುದಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಆಲೋಚನೆ ಮಾಡ್ತಾರೆ. ಆದರೆ ಆ ದೇವರ ವಾಕ್ಯ ನಮಗೇನಂತ ಮಾತಾಡ್ತದೆ ನೋಡ್ರಿ, ರಕ್ಷಣೆಯ ಒಂದು ಮಾರ್ಗದಲ್ಲಿರುವ ನಮಗಾದರೆ ಅದು ದೇವರ ಒಂದು ಶಕ್ತಿಯಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಶಿಲುಬೆಯ ಮೂಲಕವಾಗಿ ಮನುಷ್ಯರ ಪಾಪಗಳು ಪರಿಹಾರವಾಗ್ತಕ್ಕಂಥದ್ದು, ಕ್ರಿಸ್ತನ ಮೂಲಕವಾಗಿ ಶಿಲುಬೆ ಮೇಲೆ ಆತನು ಸಾಯುವುದರ ಮೂಲಕವಾಗಿ ಅದು ನಮಗೇನಾಗಿದೆ ಅಂತಂದ್ರೆ ಆ ಪಾಪಲಿಂದ ಬಿಡುಗಡೆ ಕೊಟ್ಟು ಅದು ಒಂದು ದೇವರ ಒಂದು ಶಕ್ತಿಯಾಗಿರ್ತಕ್ಕಂಥದ್ದಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರ್ತಕ್ಕಂಥ ನಮಗಾದರೂ, ರಕ್ಷಣೆಯ ಮಾರ್ಗದಲ್ಲಿರುವ ನಿಮಗಾದರೂ ಅದು ದೇವರ ಒಂದು ಶಕ್ತಿಯಾಗಿರ್ತಕ್ಕಂಥದ್ದಾಗಿದೆ ಅಂತ ನಾವು ನೋಡ್ತೀವಿ. ಯಾವಾಗ ಯೇಸು ಕ್ರಿಸ್ತನ ಕಾಲದಲ್ಲಿ ಅನೇಕ ಅಥವಾ ಯೇಸುವಿನಕ್ಕಿಂತ ಮುಂಚಿತ ಒಂದು ವರ್ಷಗಳಲ್ಲಿ ಅನೇಕ ಜನಗಳಿಗೆ ಶಿಲುಬೆಗೆ ಹಾಕಿ ಕೊಂದಿರಬಹುದು, ಆದರೆ ಯಾರೊಬ್ಬರು ಕೂಡ ಏನಿಲ್ಲ, ಇತಿಹಾಸ ಇಲ್ಲ. ಆದರೆ ಯೇಸುವಿನ ಒಂದು ಜೀವನ ಚರಿತ್ರೆಗೆ ನಾವು ಬರುವಾಗ ನಾವು ನೋಡ್ತೀವಿ, ಯೇಸುವಿಗೆ ಶಿಲುಬೆಗೆ ಹಾಕಿ ಸಾಯಿಸಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಶಿಲುಬೆ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇರುವುದರಿಂದ ಶಿಲುಬೆ ಕೂಡ ಏನದಂದ್ರೆ ಒಂದು ವ್ಯಾಲ್ಯೂ ಅದ, ಒಂದು ವಿದ್ಯುತ್ ಅದ. ಅದಕ್ಕಾಗಿ ನಾವು ನೋಡ್ತೇವೆ, ನಾಶನ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಅದು ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಅದು ದೇವರ ಒಂದು ಶಕ್ತಿಯಾಗಿರ್ತಕ್ಕಂಥದ್ದಾಗಿದೆ. ಕರ್ತನು ತಾನೇ ಈ ಒಂದು ವಾಕ್ಯದಿಂದ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್.